ನಿನ್ನ ದೃಷ್ಟಿಯಲ್ಲಿ ಏನಿದೆ? ಹೆಣ್ಣಂದರೆ ನನ್ನ ದೃಷ್ಟಿಯಲ್ಲಿ ತೀಟ ತೀರಿಸಿಕೊಂಡು ತಿಂದ ಬಿಸಕುವ ಸಿಪ್ಪೆ, ಅದರಲ್ಲೂ ನೀನೊಂದು ಮಾಗಿದ ಮಾವಿನ ಹಣ್ಣೆಂದು ಅದರ ತಿನ್ನೋದಕ್ಕೆ ಪ್ರಯತ್ನ ಪಟ್ರೆ ಬಾಯಲ್ಲಿ ವಿಷ ಬರುತ್ತ ಬೇವಿನ ಕಾಯಿಯಾಗೆ. ಅಷ್ಟೇ ಅಲ್ಲ, ಸುಮ್ನೆ ಮರದಿ ಕೊಟ್ಟೆ ಹೇಳ್ತಾ ಇದ್ದೀನಿ, ಬಾಯಿ ಮುಚ್ಚಿಕೊಂಡು ಹೊರಟು ಹೋಗು, ಇಲ್ಲವಾದ್ರೆ ನಿನ್ನ ಪರಿಣಾಮ ಬೇರೆ ಆಗ್ತಾ ಇದೆ. ಎಚ್ಚರಿಕೆ ಎಂಬ ಶಬ್ದವನ್ನು ಕನಸಿನಲ್ಲಿ ಕಂಡಿಲ್ಲ ಗೌಡ. ಸುಮ್ಮನೆ ನನ್ನವಳಾಗಿ ಸುಖ ನೀಡಿದರೆ ಸರಿ, ಇಲ್ಲವಾದರೆ ಹರಿದು ಹತ್ತಿಗಾಕುವೆ ಶರೀರವನ್ನು. ಬಾಯನ್ನ ಸ್ಥನೆ ಗೌಡ್ರೆ, ಇದೇ ರೀತಿ ನೀವು ವರ್ತಿಸಿದ್ದೆ ಆದ್ರೆ ಈ ನಿಮ್ಮ ಪರಿಣಾಮ ಬೇರೆ ಆಗ್ತಾ ಇದೆ. ನೋಡು, ನಾನೇ ನಿಮ್ಮ ಕಾಲನ್ನ ಕಡಿದು ಈ ದೇವರಿಗೆ ಯಾವತ್ತನ್ನ ಕೊಡಬೇಕಾದಿತ್ತು ಜೋಗಿ. ಹೇ ಶಬರೆ, ಜಡಿಗೆ ಮಲ್ಲಿಗೆ ಹೂವ ಮುಡಿದುಕೊಂಡು ಮುತ್ತು ರಂಗಾವಲೆ ನಿನಗೆ ಸಿಕ್ತಿರಬೇಕಾದರೆ ಪಡೆ ತೊಟ್ಟು ಮೀಸೆ ತಿರುಸುವ ಗಂಡುಸು ನನಗೆ ಸ್ಥಿರಬೇಡ. ನಿನ್ನ ಗೊಡ್ಡೆ ಬೆದರಿಕೆ ವೇದಂತ ನನ್ನ ಮುಂದೆ ತೋರಿಸಬೇಡ. ಜಗವೆಲ್ಲ ಆಳುವ ಧೈರ್ಯವುಳ್ಳ ಈ ದೇಸಾಯಗೌಡ ಮನಸ್ಸು ಮಾಡಿದರೆ ನನ್ನ ಆಳುಗಳ ಕೈಯಿಂದ ನಿನ್ನನ್ನು ಒತ್ತು ತರಿಸಿ ಇದೇ ರಾತ್ರಿ ನಿನ್ನೊಂದಿಗೆ ಸರಸ ಆಡುತ್ತಿದ್ದೆ. ಆದರೆ ಸೂರದಾದ ನನಗೆ ಶೋಭಿಸ್ತಿರವಿಲ್ಲವೆಂದು ಆ ಕೆಲಸಕ್ಕೆ ಕೈ ಹಾಕದೆ ಮುಖಾಮುಖಿಯಾಗಿ ಬಂದು ಕೇಳುತ್ತಿದ್ದೇನೆ ಕಾಮಭಿಕ್ಷೆಯನ್ನು. ಇದಕ್ಕೊಪ್ಪಿದರೆ ನನ್ನ ಕೋಣಿಯ ಮಹಾರಾಣಿ ನೀನೇ, ಇದಕ್ಕೊಪ್ಪದಿದ್ದರೆ ನೀನು ಕಾಣುವ ಯಮನ ಕೋಣೆ. ಕರ್ಮಚಾಂಡಲ, ಗರತಿಯಾದ ಈ ಹೆಣ್ಣಿಗೆ ಈ ರೀತಿ ನೀನು ಕೆಣಕಿದ್ದೆ ಆದ್ರೆ ನಿನ್ನ ಪರಿಣಾಮ ಬೇರೆ ಆಗ್ತಾ ಇದೆ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೊರಟು ಹೋಗು ನೀನಿಲ್ಲಿಂದ. ನೀನು ಮಾರಿಯಾಗುವ ತನಕ ನಿನಗೆ ಸಮಯ ಕೊಡಲಾರೆ. ಅಷ್ಟರೊಳಗಾಗಿ ನಿನ್ನನ್ನು ಬಿಗಿದಪ್ಪಿ ನನ್ನ ಕಾರ್ಯ ಮುಗಿಸಿಕೊಂಡು ಬಿಟ್ಟು ಬಿಡವೆ. ಬಾ ಶಬರಿ ಬಾ, ಒಂದೇ ಒಂದು ಸಾರಿ ನನ್ನ ಆಸೆಯನ್ನು ಈಡೇರಿಸು ಬಾ. ಹತ್ತಿರ ಬರಬೇಡ, ಬಾ ಶಬರಿ ಬಾ, ಒಂದೇ ಒಂದು ಸಾರಿ ಬಾ, ನನ್ನ ಆಸೆಯನ್ನು ಈಡೇರಿಸು ಬಾ. ಅಲ್ಲಿ ನಿಂತಿಕೋ, ಹತ್ತಿರ ಬರಬೇಡ. ಹೆಣ್ಣೆಂದರೆ ನಿನ್ನ ದೃಷ್ಟಿಯಲ್ಲಿ ಏನೆಂದು ತಿಳಿದುಕೊಂಡಿದೀಯ? ಇನ್ನೊಂದು ಸಾರಿ ಈ ಹೆಣ್ಣನ್ನು ಮುಟ್ಟೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದರೆ ಈ ನಿನ್ನ ರುಂಡ ನನ್ನ ಕೈಯಲ್ಲಿ ಚೆಂದಾಗಿತ್ತು. ಬಾರ ಗಣಸಾಗಿದ್ರೆ ನನ್ನ ಮುಟ್ಟು, ಈಗಲೇ ನಿನ್ನ ರುಂಡ ಚೆಂದ. ಶಬರಿ, ಹುಟ್ಟಿ ಇಷ್ಟು ದೊಡ್ಡವನಾದರೂ ಯಾವ ಗಂಡು ಪುಂಡ ಸಹ ನನ್ನ ಮೇಲೆ ಕೈ ಮಾಡಿಲ್ಲ. ಕೈ ಮಾಡಿದರೂ ಆ ಕೈಗಳನ್ನು ಸುಮ್ಮನೆ ಬಿಟ್ಟಿಲ್ಲ ಈ ದೇಸಾಯಗೌಡ. ಶಬರಿ, ಇದೇ ಅಲ್ಲವೇ ನನ್ನ ಕೆನ್ನೆಗೆ ಏಟ ಕೊಟ್ಟ ಕೈ. ಈ ಕೈಯನ್ನು ಖಂಡಿತ ತೆಗಿಲಾರದೆ ಬಿಡಲಾರೆ. ಶಬರಿ, ಮುಗೀತು ನಿನ್ನ ತೀಲದ ಕತೆ. ಹೇ ಶಬರಿ, ಕಬಡ್ಡಿ ಆಡೋದು ಗೊತ್ತಿಲ್ಲ ಅನಿಸ್ತದ. ಕಬಡ್ಡಿ ಹೆಂಗಾಡ್ತಾರ ಗೊತ್ತೇ ನಿನಗ? ಕಬಡ್ಡಿ 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 ಕಬಡ್ಡಿ.
ಬೇಡ ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೇನೆ, ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಿ. ಯಾಕೆಂದ್ರೆ ನನ್ನನ್ನು ನಿನ್ನ ಸ್ವಂತ ತಂಗಿಯನ್ನು ತಿಳಿದುಕೊಂಡು ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡು ಅಣ್ಣ, ನನ್ನನ್ನು ಬಿಟ್ಟು ಬಿಡು. ನಿನ್ನ ಕಣ್ಣೀರಿನ ಕಂಪನಿಗೆಂದು ಕರಗಿ ಸಣ್ಣನಾಗಲರು ಇದ್ದೇ ಸಾಯಗೌಡ. ಸಮಯ ಕಾಯುತ್ತ ನಿಂತರೆ ದೇವಸ್ಥಾನಕ್ಕೆಂದು ಯಾರಾದರೂ ಬರಬಹುದು. ಅವರು ಬರದರ ಒಳಗೆ ನಿನ್ನನ್ನು ಬಿಗಿದಪ್ಪಿ ನನ್ನ ಕಾರ್ಯ ಮುಗಿಸಿಕೊಂಡು ಬಿಟ್ಟ ಬಿಡವೆ. ಶಬರಿ, ಮುಗಿಯಿತು ನಿನ್ನ ಸೀಲದ ಕತೆ. ಲೇ ಬಡಿಯಾರದ ಬಂಟ ಗೌಡ, ಮೊದಲು ಈ ಕಾರ್ತಿ ಕೈಯನ್ನು ಬಿಡಲೇ. ಹೇ ದೇವ, ಬರೇ ದೇವಷ್ಟಲ್ಲೇ ಗೌಡ, ಕರಿತಿಯರ ಬಾಳಿಗೆ ಬೆಂಕಿ ಬರಿ ಅಳಿಯುತ್ತಿರುವ ನಿಮ್ಮಂತ ಕಟಕ ಶ್ರೀಮಂತರನ್ನು ಮೆಟ್ಟಿ ಸಿಡಿದು ಸಿದ್ಧನಾಗಿ ಬಂದಿರುವ ಇವನು ಅಗ್ನಿದೇವ. ಹೇ ಅಗ್ನಿದೇವ, ಕಾಡನ್ನು ಬಿಟ್ಟು ಈ ನಾಡಿಗೆ ನಿನ್ನನ್ನು ಕರೆ ತಂದಿರುವುದು ನನಗೆ ಸಹಾಯ ಮಾಡಿ ನಾನು ಹೇಳಿದಂತೆ ಬಿದ್ದಿರಲಂತ. ಅದನ್ನ ಬಿಟ್ಟು ನನಗೆ ಎದುರಾಗಿ ನಿಲ್ಲುವುದು ಸರಿಯೇ? ಸರಿಯ ತಪ್ಪ ಗೊತ್ತಿಲ್ಲ ಗೌಡ. ಒಟ್ಟಿನಲ್ಲಿ ಗರತಿಯರ ಗರತ ತನಕ ಕುಂದು ಬರುವಾದ ಕಣ್ಣಾರೆ ಕಂಡಿದ್ದಾದರೆ ಹನ್ನೇ ಅವರ ದೇಹವನ್ನು ಹರಿದು ಹತ್ತಿಗೆ ಹಾಕಿ ಅವರ ಬಿಸಿ ರಕ್ತದಿಂದಲೇ ಈ ಗರತಿಯರ ಪಾದ ತಡೆಯುವುದೇ ನನ್ನ ರಕ್ತಗುಣ. ನಾನು ಯಾರು, ನನ್ನ ಪವರ್ ಏನು, ಚೆನ್ನಾಗಿ ಅರ್ಥಕೊಂಡು ಮಾತನಾಡು. ಮೇಲಾಗಿ ಈ ನಾಡನ್ನ ಮುಷ್ಟಿಯಲ್ಲಿ ಹಿಡಿದು ಆಟ ಆಡಿಸಬಲ್ಲ ಈ ಊರಿನ ಗರ್ಭ ಶ್ರೀಮಂತ ದೇಸಾಯಗೌಡ. ತಿಳಿತೇನಲೇ ಮಂತೆ? ತೂ ಪಾಪಿ, ಊರಿಗೆ ದೊಡ್ಡ ಮನುಷ್ಯನಂತೆ ಮೆರೆಯುವ ನೀನೊಬ್ಬ ಗಂಡಸನ. ಕಂಡು ಹೆಣ್ಣುಗಳನ್ನು ತೋಳ ಬಿಸಿ ಹಪ್ಪಿಗೆ ಬಯಸುವ ನೀನು ಒಬ್ಬ ಗಂಡನ? ಮುಚ್ಚು ಬಾಯಿ ಏಡಿ. ನಿಮ್ಮಂತ ಕಾಮಕ ದೃಷ್ಟಿಯಿಂದಲೇ ಇಡೀ ಸಮಾಜ ಪುರುಷ ತಲೆ ಎತ್ತಿ ನಿಲ್ಲದಂತೆ. ಗೌಡ, ನಿನ್ನ ಆರದಾರ್ಮದ ಮೇಲೆ ಕಾಮ ನಿನ್ನ ಕಣ್ಣು ಆಶಿದರೆ ನಿನ್ನ ಕಣ್ಣನ್ನು ಕೇಳಿಬಿಡುತ್ತೇನೆ. ಹುಷಾರ್ ಮಗನ, ಪುಂಡನಿಗೆ ಮಹಾಪುಂಡನ ಹಾಗೆ. ಲೇ ಅಗ್ನಿದೇವ, ಪುಂಡರಿಗೆ ಮಹಾಪುಂಡನಾಗಿ ಪುಟದಾಡಬೇಡ ಅಗ್ನಿದೇವ. ನನಗೆ ಎದುರಾಗಿ ನೀನು ನಿಂತರೆ ನಿನ್ನ ತಂದೆ ತಾಯಿ ಕೊಂದ ಮಾತಾ ಪಿತರನನ್ನು ನನ್ನಿಂದ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ನನ್ನ ತಂದೆ ತಾಯಿಯರನ್ನು ಕೊಂದ ಕುಣ್ಣಿಗಳನ್ನು ಸುಳು ಕೊಡಲಿದ್ದರೆ ಐ ಡೋಂಟ್ ಗೋಡ್ ಕೇರ. ಗೌಡ, ಆರ್ಯ ಧರ್ಮದ ನಾರು ಕಾಮ ಕಣ್ಣು ನಿನ್ನ ಆಶಿದರೆ ನಿನ್ನ ಕಣ್ಣನ್ನು ಕೇಳ್ತೀನಿ. ಹುಷಾರ್ ಮಗನ. ಈ ಸಮಯದಲ್ಲಿ ಅಗ್ನಿದೇವನನ್ನು ಎದುರಕೊಳ್ಳೋದು ತರವಲ್ಲ, ಎದುರಾಕಿಕೊಂಡು ಬದುಕುವುದು ಸಾಧ್ಯವಿಲ್ಲ. ಇವನಂತ ಕೈ ಜೋಡಿಸಿ ನಾನು ಮಂತ್ರಿ ಪಟ್ಟವನ್ನು ಏರಿ ಇವನನ್ನು ಸಮಯ ಸಾಧಿಸಿ ನಾನು ಸುಡುಗಾಡಿಕೆ ಇವನ್ನ ಕಳಿಸಲೇಬೇಕು. ನೋಡು ಅಗ್ನಿದೇವ, ನಮ್ಮೊಂದಿಗೆ ನೋಡು ಅಗ್ನಿದೇವ, ನಮ್ಮಿಬ್ಬರ ನಡುವೆ ವೈರತ್ವ ತರವಲ್ಲ. ಏನೋ ಕೆಟ್ಟಗಳಿಗೆ ಇವಳೊಂದಿಗೆ ನಡೆದುಕೊಂಡು ಬಿಟ್ಟೆ, ನನ್ನನ್ನು ಕ್ಷಮಿಸಿಬಿಡು. ನಮ್ಮಿಬ್ಬರ ಗೆಳತನ ಮುಂದುವರಿಯಲಿ. ಆಲ್ ರೈಟ್, ಇನ್ನು ಮುಂದಾದರೆ ಹೆಣ್ಣು ಜಗದ ಕಣ್ಣನ್ನು ಅರ್ಧ ತಿಳಿದುಕೊಂಡು ನಡೆಯುವುದನ್ನು ಕಲ್ತುಕ. ನೋಡಪ್ಪ, ಒಳ್ಳೆ ಸರಿಯಾದ ಸಮಯಕ್ಕೆ ಬಂದು ಈ ಹೆಣ್ಣಿನ ಮಾನ ಪ್ರಾಣ ಕಾಪಾಡಿದ ನೀನೇ ನನ್ನ ಪಾಲಿನ ದೇವರು. ಅಸಹಾಯಕ ಸ್ಥಿತಿಯಲ್ಲಿ ಇದ್ದ ಒಂದು ಹೆಣ್ಣು ಮಕ್ಕಳನ್ನು ಕಾಪಾಡುವುದು ಗಂಡಸನಾಗಿ ಹುಟ್ಟಿರುವ ಮಾನವ ಧರ್ಮ. ಯಾರಮ್ಮ ನೀನು? ನೋಡಿ, ನಾನು ಈ ಊರು ರೈತನ ಎನಿಸಿಕೊಂಡಿರುವ ಬಡ ರೈತನ ಹೆಂಡತಿ. ನಾನು, ನನ್ನ ಹೆಸರು ಶಬರಿ ಅಂತ. ಅಂದ ಹಾಗೆ ತಾವ್ ಯಾರಂತ ಗೊತ್ತನೇ ಆಗ್ಲಿಲ್ಲ. ನಾನು ಯಾರೋ ಎಂಬುದು ನಡೆಯಲ ದಾರಿಯಲ್ಲಿ ಹೇಳ್ತೇನೆ. ನಡಿಯಮ್ಮ, ಹೋಗೋಣ. ನಡೀರಿ ಹೊರಡು.
ನಿನಗೇನು ಗೊತ್ತು? ನಿನ್ನ ತಂದೆ ತಾಯಿ ಕೊಂದ, ನಿನ್ನ ಮನೆಗೆ ಬೆಂಕಿ ಹಚ್ಚಿದ ನಯವಂಚಕ ಈ ದೇಸಾಯಗೌಡ ಎನ್ನುವರು ನಿನ್ನಿಂದಲೇ ನನ್ನ ಎಲ್ಲ ಕಾರ್ಯ ಸಾಗಿಸಿಕೊಟ್ಟು ನಂತರ ಸಾಗಿಸುವೆ ನಿನ್ನ ಯಮನ ಸದನಕ್ಕೆ. ಕೆಟ್ಟ ಸೂಳೆ ಶಬರಿ, ಹುಟ್ಟಿ ಇಷ್ಟು ದೊಡ್ಡವನಾದರೂ ಯಾವ ಗಂಡ ಪುಂಡ ಸಹ ನನ್ನ ಮೇಲೆ ಕೈ ಮಾಡಿರಲಿಲ್ಲ. ನೀನು ಕೈ ಮಾಡಿ ಯಾಕೆ ಕೆಟ್ಟ ಸೂಳೆ? ನಿನ್ನ ಮೈದನ ಸಂಪತ್ತನನ್ನು ನನ್ನ ಕೈವಶ ಮಾಡಿಕೊಂಡು ಅವನಿಂದಲೇ ನಿಮ್ಮ ಮನೆತನ ಚಿತ್ರವನ್ನು ಮಾಡಿ ನಿಮ್ಮೆಲ್ಲರ ಒಡೆದ ಅಂಚಿನಂತೆ ಮಾಡಿ ಮನೆಯಿಂದ ಕತ್ತಿಗೆ ಕೈ ಕೊಟ್ಟು ಹೊರಗ ತಳ್ಳಿಸಿ ಗಂಡನೇ ದೇವರೆಂದು ನೀನು ನಿತ್ಯ ಪೂಜೆ ಮಾಡುತ್ತಿರುವ ನಿನ್ನ ಗಂಡನ ತಲೆಯಲ್ಲಿ ನೀನೇ ನನಗ ಸರಗಾಸಿದ ಸೂಳೆ ಎಂದು ನಿನ್ನ ಗಂಡನ ತಲೆಯಲ್ಲಿ ವಿಷದ ಬೀಜ ಬಿತ್ತಿ ನಿಮ್ಮ ಬಾಳಿನಲ್ಲಿ ಜಂಬರಾಟ ಎಬ್ಬಿಸಿ ನಿನ್ನನ್ನು ನೋಡಿ ಈ ಸಮಾಜದ ಜನ ಕೇಕೆ ಹಾಕಿ ನಗುವುದನ್ನು ಕಂಡು ಪುಂಡ ಪುಡಾರಿಯಾದ ನಿನ್ನಪ್ಪ ಮೈದನ ಚಮದಗ್ನಿಗೆ ಹಲ್ಲು ಕಿತ್ತಿ ಆವಾಗಿ ಹುಚ್ಚುವಂತ ತಿರುಗುವ ಮಾಡಲಿದ್ದರೆ ನನ್ನ ಹೆಸರು ಸುರಲೋಕದ ಇಂದ್ರ ದೇಸಾಯಗೌಡನೇ ಅಲ್ಲ. ಶಬರಿ, ನಿನ್ನ ಗಂಡ ನಿನ್ನ ಮೈದನ ಓದಿಸ ಸಲವಾಗಿ ನನ್ನಿಂದ 70,000 ತೆಗೆದುಕೊಂಡು ಹೋಗಿದ್ದಾರೆ. ನಾಳೆಗೆನೆ ನಿನ್ನ ಮನೆಗೆ ಕಳಿಸುತ್ತೇವೆ. ನನ್ನ ಎಡಗೈ ಬಂಟ ಛತ್ರಿ ಹಾಗೂ ನನ್ನಳಿಯ ಸುರೇಂದ್ರ ಪಾಟೀಲನನ್ನು ಅವಾಗ ಗೊತ್ತಾಗುತ್ತದೆ ಈ ದೇಸಾಯಗೌಡನ ಗಂಡಸ್ತನ ಎಂತಲೂ ಅಂತ. ಶಬರಿ, ಮುಂದಿನ ಪ್ರೇಮಸದಲ್ಲಿ ತೋರಿಸುತ್ತೇನೆ ಈ ದೇಸಾಯಗೌಡನ ಆರ್ಭಟ. ಇದು ಅಂತ್ಯ ಅಲ್ಲ ಅಲ್ಲ, ಇದು ಆರಂಭ. ಏ ಸತ್ಯವಂತ, ಒಳಗಡೆ ಏನ್ ಮಾಡ್ತಪ್ಪ? ಹೊರಗಡೆ ಬಾ. ಓಹೋ ಗುಮಾಸ್ತರೇ, ನಮಸ್ಕಾರ. ಓಹೋ ಪಾಟೀಲರೇ, ಬನ್ನಿ ಕುಳಿತುಕೊಂಡು ಮಾತನಾಡಿ. ಕುಳಿತುಕೊಂಡು ಮಾತನಾಡಕ್ಕೆ ನಿನ್ನ ಜೊತೆ ನೆಂಡಸ್ತನ ಬೆಳೆಸಲಿಕ್ಕೆ ಬಂದಿಲ್ಲ ಸತ್ಯವಂತ. ನಿನ್ನ ತಮ್ಮ ಸಂಪತ್ತನ್ನು ಓದಿ ಬಸಲೆಯಾಗಿ ನಮ್ಮಿಂದ ತೆಗೆದುಕೊಂಡು ಹಣ ಉಸಿರಿ ಮಾಡಿಕೊಂಡು ಬಾ ಅಂತ ಹೇಳಿದ್ದಾನೆ ಆ ನನ್ನ ಸೋದರ ಮಾವ. ನೋಡ್ತಮ್ಮ ಸತ್ಯವಂತ, ನೀನು ಸಿರಾಬಾಗಿ ಕರಮೂಗಿ ಬೇಡಿದ್ರು ನಿನ್ನ ಸಾಲ ಮುಟ್ಟಾಕಿಲ್ಲ. ಇಲ್ಲಾಂದ್ರೆ ಹೊಲ ಆಗಲು ಮನೆ ಆಗಲು ಬರ್ಕೊಂಡು ಸಾಲ ಮುಟ್ಟೋಗುತ್ತಾ? ನೋಡು ಗುಮಾಸ್ತರೇ, ಇರುವ 1-2 ಎಕರೆ ಹೊಲ ನಿಮಗೆ ಬರೆದು ಕೊಟ್ಟು ನಾನೆಂತ ಬದುಕಲಿ? ಇನ್ನು ಸ್ವಲ್ಪ ಕಾಲಾವಕಾಶ ಕೊಡಿ, ಹೇಗಾದರೂ ಮಾಡಿ ನಿಮ್ಮ ಸಾಲವನ್ನು ಮುಟ್ಟಿಸುತ್ತೇನೆ. ನಿನ್ನ ವೇದಾಂತ ನನಗೆ ಬೇಕಾಗಿಲ್ಲ ಸತ್ಯವಂತ. ಒಳ್ಳೆ ಮಾತಿನಿಂದ ಹಣ ಕೊಟ್ಟು ಸಾಲದ ಬಂಧನದಿಂದ ಗುಣಮುಕ್ತನಾಗು. ಇಲ್ಲದಿದ್ದರೆ ನಿಮಗೆ ಕೇಡುಗಾಲ ತಪ್ಪಿದ್ದಲ್ಲ. ನೋಡು ಪಾಟೀಲರೇ, 6 ತಿಂಗಳ ಹಿಂದೆನೇ ನಿಮ್ಮ ಹಣ ಕೊಡಬೇಕು ಎನ್ನುವಷ್ಟರಲ್ಲಿ ನನ್ನ 2ನೆಯ ಮಗ ತುಂಬೆ ಹರಿಯುತ್ತಿರುವ ಹಳ್ಳದಲ್ಲಿ ಮುಳುಗಿ ಸಾವನ್ನಪ್ಪಿದ. ಆದ ಕಾರಣದಿಂದ ಈ ವಿಷಯ ತಿಳಿದು ಧಾರವಾಡ ಯೂನಿವರ್ಸಿಟಿಯಲ್ಲಿ ಓದುತ್ತಿದ್ದ ನನ್ನ ಸಹೋದರ ಸಂಪತ್ತನಿಗೆ ವಿಷಯ ಗೊತ್ತಾಗಿ ಅವನ ಮೈಯಲ್ಲಿ ಹರಾಮವಿಲ್ಲದ ಕಾರಣ ನಿಮಗೆ ಹಣ ಕೊಡಲು ಸಾಧ್ಯವಾಗಲಿಲ್ಲ ಪಾಟೀಲರೇ, ಸಾಧ್ಯವಾಗಲಿಲ್ಲ. ಹೌದಂತಲ್ಲ ತಮ್ಮ ಸತ್ಯವಂತ, ನಿಮ್ಮ ತಮ್ಮಗೆ ಬಂದದ್ದು ಜಡ್ಡು ಯಾವದಪ್ಪ ತಮ್ಮ? ನೋಡು ಗುಮಾಸ್ತರೇ, ನಿಮ್ಮಂಥ ಹಿರಿಯರ ಆಶೀರ್ವಾದದಿಂದ ನನ್ನ ಸಹೋದರ ಸಂಪತ್ತು ಸ್ವಲ್ಪ ಹರಾಮವಾಗಿದ್ದಾನೆ. ನಿಮ್ಮ ತಮ್ಮಗ ಬಂದದ್ದು ಸೀಟಾಗಿದ್ದು ಬಂದವ. ನಿಮ್ಮ ತಮ್ಮ ಆ ಚಟ ಈ ಚಟ ಮಾಡಿ ಯಾವ್ದೋ ಜಡ್ಗಿ ಡಚ ಬಂದ ನನ್ನ ತಮ್ಮ ಸತ್ಯವಂತ. ಗುಮಾಸ್ತರೇ,
ಏನು ಮಾತಂತ ಮಾತನಾಡುತ್ತೀರಿ? ಅಂತಿಂತ ಚಟಗಾರದ ಚಪಲಗಾರನಲ್ಲ ಹಾ ನನ್ನ ಸಹೋದರ ಸಂಪತ್ತು. ಹಗಲಿರುಳು ನಿದ್ದೆಗೆಟ್ಟು ಓದಿ ನೌಕರಿ ತಗಬೇಕೆಂಬ ಹಂಬಲದಲ್ಲಿ ಅವನಿಗೆ ರಕ್ತ ಸುಟ್ಟು ಸ್ವಲ್ಪ ಕಪ್ಪಗಾಗಿತ್ತು ಅಷ್ಟೇ. ಯಾರೋಗ್ತಪ್ಪ ತಮ್ಮ? ಗುಮಾಸ್ತರೇ, ಸ್ವಲ್ಪ ಬಿಳಿ ರಕ್ತದ ಕಣ ಕಡಿಮೆಯಾಗಿತ್ತು ಅಷ್ಟೇ. ಬಿಳಿ ರಕ್ತ ಸಿಗೋದು ಬಹಳ ಕಷ್ಟ ಅಲ್ಲೋ ತಮ್ಮ ಸತ್ಯವಂತ? ನೋಡು ಗುಮಾಸ್ತರೇ, ನಮ್ಮ ಶಿವನಾಗ ಹಂಪಿ ಬಳಿ ಬಸವಕುಮಾರ್ ಕಲಾ ಪ್ರೇಮಿಗಳಾದ ಮಿಸ್ಟರ್ ಸೈದು ಸಿ ಹಾಗೂ ಕಾಮನಗೌಡರು ತಲಾ ಆಸ್ಪತ್ರೆಗೆ ಬಂದು ತಲಾ ಒಂದು ಬಾಟಲಿ ರಕ್ತದಾನ ಮಾಡಿ ಬಾಳಿ ಬದುಕಬೇಕಾದ ಆ ನನ್ನ ಸಹೋದರನಿಗೆ ಮರುಜನ್ಮ ನೀಡಿದ ಮಹಾನುಭಾವರು. ಅವರಿಗೂ ಮತ್ತು ಅವರ ಕುಟುಂಬದವರಿಗೂ ಇಳಿಗ 100 ಮಾರುತೇಶ್ವರ ಚೆನ್ನಾಗಿಟ್ಟರಲೆಂದು ಆ ಮಾರುತೇಶ್ವರನಲ್ಲಿ ಮತ್ತೊಮ್ಮೆ ನಮನ ಮಾಡಿಕೊಳ್ಳುತ್ತೇನೆ. ನೋಡು ಸತ್ಯವಂತ, ನಿನ್ನ ವೇದಾಂತ ನನಗೆ ಬೇಕಾಗಿಲ್ಲ. ಒಳ್ಳೆ ಮಾತಿನಿಂದ ಹಣ ಕೊಡ್ತೀಯೋ ಇಲ್ಲ ಬಡಿಸಿಕೊಂಡು ನೆರಳಿ ಸಾಯ್ತೀಯೋ? ಕಮಾನ್ ಟೆಲ್ ಮೀ. ಪಾಟೀಲರೇ, ಹೇಗೋ ಇಷ್ಟು ದಿನ ತಡೆದಿದ್ರಿ, ಇನ್ನು ಸ್ವಲ್ಪ ಕಾಲಾವಕಾಶ ಕೊಡಿ. ಹೇಗಾದರೂ ಮಾಡಿ ಈ ಬಡ ರೈತ ನಿನ್ನ ಸಾಲವನ್ನು ಮುಟ್ಟಿಸಿ ಕೈ ಮುಗಿದು ಬೇಡಿಕೊಳ್ಳುವೆ. ಲೇ ತಮ್ಮ ಸತ್ಯವಂತ, ನೀನು ಸಿರಬಾಗಿ ಕರಮೂಗಿ ಬೇಡಿದ್ರೆ ನಿನ್ನ ಸಾಲ ಮುಟ್ಟಾಕಿಲ್ಲ. ಸುಮ್ಮನೆ ನಮ್ಮ ಪಾಟೀಲರ್ ಚಾಟಿ ಆಟಿ ತುತ್ತಾಬೇಡ. ಲೇ ತಮ್ಮ, ನಿನ್ನ ಮೈ ಸ್ವಲ್ಪ ಉಳಿಸ್ಗೆ ಸ್ವಲ್ಪ. ನೋಡು ಪಾಟೀಲರೇ, ನೀನು ಚಾಟಿಯಿಂದ ಅಷ್ಟೇ ಅಲ್ಲ, ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿದರು ಈ ಸಮಯದಲ್ಲಿ ನನ್ನ ಬಳಿ ನಯ ಪೈಸೆ ಇಲ್ಲ. ಇದೊಂದು ಸಾರಿ ಹೇಗಾದರೂ ಮಾಡಿ ತಡೀರಿ ಪಾಟೀಲರೇ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುವೆನು. ಇನ್ನ ವಲಸಿರಾದ ಕೈಯಿನಿಂದ ಅಮೇರಿಕದಿಂದ ತರಿಸಿರುವ ಈ ಬೂಟನ್ನು ಮುಟ್ಟಿ ವಲಸೆ ಮಾಡುತ್ತೀಯಾ? ಕತ್ತೆ ಪಡುವ. ಒಳ್ಳೆ ಮಾತಿನಿಂದ ಸಾಲ ಕೊಡುತ್ತೀಯೋ ಇಲ್ಲ ಬಡಿಸಿಕೊಂಡು ನೆರಳಿ ಸಾಯ್ತೀಯೋ? ಹೊಡೆಯಿರಿ ಪಾಟೀಲರೇ, ಹೊಡೆಯಿರಿ. ನಿಮ್ಮ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ಹೊಡೆಯಿರಿ. ಆದರೆ ಈ ಸಮಯದಲ್ಲಿ ಮಾತ್ರ ನನ್ನಿಂದ ನಯ ಪೈಸೆ ಕೊಡಲು ಸಾಧ್ಯವಾಗುವುದಿಲ್ಲ ಪಾಟೀಲರೇ, ಸಾಧ್ಯವಿಲ್ಲ. ನೀವು ನನ್ನನ್ನು ಜೀವಂತ ದಹನ ಮಾಡಿದರೂ ಸರಿ, ದಫನ ಮಾಡಿದರೂ ಸರಿ, ಈ ಸಮಯದಲ್ಲಿ ನನ್ನಿಂದ ಹಣ ಕೊಡಲು ಸಾಧ್ಯವಿಲ್ಲ ಪಾಟೀಲರೇ, ಸಾಧ್ಯವಿಲ್ಲ. ಸಾಧ್ಯವಾಗದಿದ್ದರೆ ಸಹಿಸಿಕೋ ಮಗನೇ ಈ ಸಿಂಹದ ಗರ್ಜವನ್ನು. ಅಯ್ಯೋ, ಪಾಟೀಲರೇ, ನಿಲ್ಲಿಸಿ ನಿಮ್ಮ ಹಟ್ಟಾಸದ ದೊಣಿಕರ ದರ್ಪವನ್ನು. ಲೇ ಸಂಪತ್, ನೀನು ನನಗೆದರಾಗಿ ನಿಲ್ಲುವೆಯಾ? ಅಷ್ಟ ಅಲ್ಲಲೇ ಪಾಟೀಲ, ಹಾ ನಿನ್ನ ಸೋದರ ಮಾವ ದೇಸಾಯಿಗೌಡನಿಗೆ ಸಹ ನಾನು ಎದುರಾಗಿ ನಿಲ್ಲುತ್ತೇನೆ. ಲೇ ಮಳ್ಳು ಕುರಿ ಸಂಪತ್, ತಲೆ ಮೇಲಿನ ಮಾಂಸಾಹಾರದ ಹಸುಗೂಸು ನೀನು ನನಗೆದರಾಗಿ ನಿಲ್ಲುವೆಯಾ? ಜೋಡು ಹುಲಿಗಳಾದ ನಮ್ಮಿಬ್ಬರನ್ನು ಎದುರಾಗಿಕೊಂಡು ನಗದು ಬಿದ್ದು ಸಾಯಬೇಡಲೇ.